ನಮಸ್ಕಾರ ರೀ ಭಕ್ತ ಬಂಧುಗಳೇ. ಇವತ್ತು ನಿಮ್ಮ ಪ್ರೀತಿಯ ಮನೆಮಗಳು ಗೀತಕ್ಕ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಕೋರ್ತೇನ್ರಿ. ಮತ್ತ ಸದ್ಗುರು ಸಿದ್ಧಾರೂಢರು ಎಲ್ಲ ಭಕ್ತರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಸಂಪತ್ತು ನೀಡಲಿ ಅಂತ ಪ್ರಾರ್ಥಿಸ್ತೇನ್ರಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಉಗಾದಿ ಪಾಡ್ಯಾರಿ ಬೆಳಗ್ಗೆ 4 ಗಂಟೆಗೆ ಸಿದ್ಧಾರೂಢ ಮಠಕ್ಕೆ ಬಂದೇವ್ರಿ. ಉಭಯ ಶ್ರೀಗಳಿಗೂ ಅಭಿಷೇಕ ಮತ್ತು ಪವಿತ್ರ ಸ್ನಾನ ಮಾಡಿಸುವಂಥ ಸೌಭಾಗ್ಯ ನಮಗೆ ಸಿಕ್ಕಿದ್ದು ಹಿಂದಿನ ಜನ್ಮದ ಪುಣ್ಯ ಅಂತಲೇ ಹೇಳ್ಬೇಕು ನೋಡ್ರಿ. ಎಂಥ ಮಹಿಮೆ ರೀ ನಮ್ಮ ಸಿದ್ಧಾರೂಢ ಅಜ್ಜಾರ್ದು. ಉಗಾದಿ ನಮ್ಮ ಹಿಂದೂ ಸಂಸ್ಕೃತಿದ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಹಬ್ಬ ಆಗೈತ್ರಿ. ಇದು ಕೇವಲ ಒಂದು ಹೊಸ ವರ್ಷದ ಆರಂಭ ಅಲ್ರಿ, ನಮ್ಮ ಜೀವನದಲ್ಲಿ ಹೊಸ ಆಶೆಗಳು, ಹೊಸ ಕನಸುಗಳು ಮತ್ತು ಹೊಸ ಸಂಕಲ್ಪಗಳು ಶುರು ಆಗೋದು ಒಂದು ಪರ್ವ ಕಾಲ ಆಗೈತ್ರಿ. ಈ ಪವಿತ್ರ ದಿನದೊಳಗೆ ಪ್ರಕೃತಿ ಹೊಸತನದಿಂದ ಕಂಗೊಳಿಸ್ತೈತ್ರಿ. ಮರಗಳು ಹಸಿರು ಹೊದಿಕೆ ತೊಟ್ಟು, ಹೂವುಗಳು ಅರಳಿ ಎಲ್ಲ ಕಡೆ ಹೊಸ ಚೈತನ್ಯ ಶಕ್ತಿ ಮೂಡ್ತೈತ್ರಿ. ಇದೇ ರೀತಿ ನಮ್ಮ ಜೀವನದೊಳಗೂ ಕೂಡ ಹೊಸ ಬೆಳಕು, ಹೊಸ ದಾರಿ ಆರಂಭ ಆಗಲಿ ಎಂಬ ಸಂದೇಶ ಉಗಾದಿ ನೀಡ್ತೈತ್ರಿ. ಉಗಾದಿಯೊಳಗೆ ಪಚಡಿ ಮಾಡ್ತಾರಲ್ರಿ, ಅದು ಸಿಹಿ, ಕಹಿ, ಹುಳಿ ಎಲ್ಲ ರುಚಿಗಳನ್ನು ಪರಿಚಯಿಸಿ ಸುಖ ದುಃಖ ಎಲ್ಲವೂ ಜೀವನದ ಅವಿಭಾಜ್ಯ ಭಾಗ್ಯ ಅಂತ ನಮಗೆ ತಿಳಿಸ್ತೈತ್ರಿ. ಯಾವ ಪರಿಸ್ಥಿತಿಯು ಸಮಭಾವದಿಂದ ಸ್ವೀಕಾರ ಮಾಡಬೇಕು ಅನ್ನುವುದು ಶಕ್ತಿ ನೀಡ್ತೈತ್ರಿ. ಇಂಥ ಪವಿತ್ರ ದಿನದೊಳಗೆ ನಮ್ಮ ಉಭಯ ಸದ್ಗುರುಗಳಿಗೆ ಪವಿತ್ರ ಅಭಿಷೇಕ ಸ್ನಾನ ಮಾಡಿಸುವ ಅಪರೂಪದ ದೈವಿಕ ಅವಕಾಶ ನಮಗೂ ದೊರಕಿದ್ದು ಇದು ನಮ್ಮ ಜೀವನದ ಅತ್ಯಂತ ಧನ್ಯ ಮತ್ತು ಪವಿತ್ರದ ಕ್ಷಣ ಅಂತ ಹೇಳ್ಬೋದು. ಇದು ಅಜ್ಜನ ಅಪಾರ ಕೃಪೆಯ ಜೀವಂತ ಸಾಕ್ಷಿ. ಅಜ್ಜನ ಅಪಾರ ಕೃಪೆಯ ಜೀವಂತ ಸಾಕ್ಷಿ ಅಲ್ಲದೆ ಸದ್ಗುರುಗಳ ಆಶೀರ್ವಾದದಿಂದ ಈ ಹೊಸ ವರ್ಷ ನಮ್ಮೆಲ್ಲರ ಜೀವನದೊಳಗೆ ಶಾಂತಿ, ಸಂತೋಷ ಮತ್ತು ನೆಮ್ಮದಿ ತುಂಬಲಿ. ನಮ್ಮ ಪ್ರತಿಯೊಂದು ಹೆಜ್ಜೆಯು ದಿವ್ಯ ಮಾರ್ಗದಲ್ಲಿ ಸಾಗಲಿ ಎಂದು ಪ್ರಾರ್ಥಿಸುತ್ತೇನೆ.